ಯಶ್ ಅವರ ಹುಟ್ಟುಹಬ್ಬಕ್ಕಾಗಿ ರಾತ್ರಿ ಬ್ಯಾನರ್ ಕಟ್ಟಲು ಹೋಗಿ ವಿದ್ಯುತ್ ಅವಘಡದಲ್ಲಿ ಪ್ರಾಣ ಬಿಟ್ಟಿರುವ ಅಭಿಮಾನಿಗಳ ಮನೆಗೆ ಯಶ್ ತಂಡದವರು ಭೇಟಿ ಕೊಟ್ಟು ಪರಿಹಾರ ಧನ ನೀಡಿದ್ದಾರೆ. ಒಂದು ಕಡೆ ಯಶ್ ಪರಿಹಾರವನ್ನ ನೀಡುತ್ತಿದ್ದರೆ ಮತ್ತೊಂದು ಕಡೆ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯವೊಂದನ್ನು ಮಾಡಿದ್ದಾರೆ. ಸರ್ಕಾರ ಘೋಷಣೆ ಮಾಡಿದ 2 ಲಕ್ಷ ರೂಪಾಯಿ ಪರಿಹಾರ ಸಾಕಾಗಲ್ಲ. ಹೀಗಾಗಿ ಮೂವರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಕೊಡುವಂತೆ ಲಕ್ಷ್ಮೇಶ್ವರ ಸೂರಣಗಿ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಡಿ 2 ಎಕರೆ ಜಮೀನು ನೀಡಬೇಕು. ಘಟನಾ ಸ್ಥಳದಲ್ಲಿ ಮೃತರ ಪುತ್ಥಳಿ ನಿರ್ಮಿಸಬೇಕು. ಮುಂದೆ ಇಂತಹ ಅವಘಡಗಳು ಸಂಭವಿಸಬಾರದು. ಅಲ್ಲದೆ ಈ ಮೂವರ ಪುತ್ಥಳಿ ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಬೇಕು ಎಂದು ಸೂರಣಗಿ ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಲಕ್ಷ್ಮೇಶ್ವರ ಸೂರಣಗಿ ಗ್ರಾಮದಲ್ಲಿ ಯಶ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಬೃಹತ್ ಗಾತ್ರದ ಕಟೌಟ್ ಕಟ್ಟಲು ಹೋಗಿ ವಿದ್ಯುತ್ ಸ್ಪರ್ಶದಿಂದ ಹನುಮಂತ ಹರಿಜನ್, ಮುರಳಿ ನಡುವಿನ ಮನಿ ಹಾಗೂ ನವೀನ್ ಗಾಜಿ ಸಾವನ್ನಪ್ಪಿದ್ದಾರೆ. ಹಾಗೂ ಈ ಘಟನೆಯಲ್ಲಿ ಮಂಜುನಾಥ್, ಪ್ರಕಾಶ್ ಹಾಗೂ ಹನುಮಂತ ಗಂಭೀರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನೀ ನೌಕರಿ ಮಾಡಿ ನನಗೆ ಕೊಟ್ಟು ಕಳ್ಸಕ್ಕಂತೀಯನ ನನ್ನ ಮಗನ ನೀನು ಎಸ್.ಎಸ್.ಆರ್ ಪಗಾರ ಕೊಟ್ಟು ಕಳ್ಸಕ್ಕಂತಾರನ ನನ್ನ ಮಗನ ನಾನು ಜೋಪಾನ ಮಾಡಿ ನನ್ನ ಕೂಲಿ ಕೊಟ್ಟಿಯನ ನನ್ನ ಮಗನ ನಾ ಹಾಲು ಕೊಡ್ತಿದ್ದ ಕೂಲಿ ಕೊಟ್ಟಿಯನ ನನ್ನ ಮಗನ ನಾ ಇಷ್ಟು ಜೋಪಾನ ಮಾಡಿದ್ದೆ ನನ್ನ ಮಗ ನನ್ನ ಸಂಬಳ ಕೊಟ್ಟಾನ ಅಂದ್ರೆ ಅಪ್ಪ ತಾಯಿ ಆಗಿ ಮಕ್ಕಳಿಗೆ ಸಿಗಬಾರ್ದು ನಾ ಪೊಲೀಸ್ಗಳತ್ತಾಯ ನಾ ಸಂಭಾಳಿಸ್ಗಳತ್ತಾಯ ಮಂದಿ ಅಲ್ಲಿ ತಪ್ಪಿಸ್ಕೊಂಡ್ಯೋ ಮಗನ ಸಣ್ಣ ಹಾಡಿಲ್ರಿ ಹತ್ರಕ್ಕ ಬೆಳಗಿದ್ನೋ ಯಪ್ಪ ನನಗೆ ಅಡಮಳ ಹೆಚ್ಚಿಗೆ ಇದ್ನೋ ಯಪ್ಪ ನೀಟಾಗಿ ನಾನು ಇಷ್ಟುದ್ದ ಉಂಡು ಮಾಡಿ ಎಲ್ಲ ನಮಗೆ ಯಪ್ಪ ನನ್ನ ಮನೆ ಮುಟ್ಟು ಮಾಡ ನನಗೆ ಅದರ ಸಾಮಾನು ಇಲ್ಲಕ್ಕಿಲ್ಲ ಅಂದ್ರೆ ನನ್ನ ಮಗ ತೆಗೆದುಕೊಳ್ಳುವ ಅಂತಿದ್ದೆ ಯಪ್ಪ ನೀಟಾಗಿ ಬೆಳೆದಿದ್ದೆ ಪಾಂಡು ನಮಗೆ ಮಂಜುದನ್ನ
ಸ್ವಲ್ಪ